ಉತ್ತರಳ್ಳಿ ವಾರ್ಡ್ನಲ್ಲಿರುವಂತಹ ಹನುಮಗಿರಿ ಬೆಟ್ಟ ಅಲ್ಲಿ 50 ವರ್ಷದಿಂದ ಅರ್ಕೇಶ್ವರ ಸ್ವಾಮಿ ಮತ್ತೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದ್ದು ಆ ದೇವಸ್ಥಾನಗಳಲ್ಲಿ ಪೂಜಾ ಕಾಂಕರ್ಯಗಳನ್ನು ಎಲ್ಲ ಮುಖಂಡರು ಸುತ್ತಮುತ್ತಲಿನ ಊರನ್ನ ಮುಖಂಡರು ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಹನುಮಗಿರಿ ಬೆಟ್ಟದಲ್ಲಿ ಹನುಮಗಿರಿ ಸೇವಾ ಸಮಿತಿ ಎಲ್ಲಾ ಮುಖಂಡರು ಮತ್ತು ಶಾಸಕರ ತೀರ್ಮಾನದಂತೆ ಒಂದು ದಿವಸದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ದೀಪೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದಿದೆ. ನಿಜಕ್ಕೂ 10,000 ಜನ ಭಾಗವಹಿಸಿದ್ದಾರೆ. ಈ ಅರ್ಕೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಹಾಗೂ ಪ್ರಸನ್ನಾಂಜನೇಯ ಸ್ವಾಮಿ ಸನ್ನಿಧಾನದಲ್ಲಿ ನಿತ್ಯ ಪೂಜೆಯನ್ನು ಮಾಡ್ತಾ ಇದ್ದೇನೆ. ಬೆಳಗಿನ ಸಮಯ 7 ರಿಂದ 9 ಗಂಟೆ ತನಕ 2 ದೇವರಿಗೆ ಅಭಿಷೇಕ, ಅಲಂಕಾರ, ಪೂಜೆ ಇತ್ಯಾದಿಗಳು ನಡೀತಾ ಇರುತ್ತದೆ. ಅದೇ ರೀತಿಯಾಗಿ ಸಂಜೆ ಸಮಯದಲ್ಲಿ 5 ರಿಂದ 6 ಗಂಟೆ ತನಕ ಎಲ್ಲಾ ತರಹದ ಪೂಜೆ ಕಾರ್ಯಗಳು ಕೂಡ ನಡೀತಾ ಇದೆ. ಹಾಗೆ ಪ್ರದೋಷ ಪೂಜೆ, ಸತ್ಯನಾರಾಯಣ ಪೂಜೆ ಕೂಡ ಸಂಜೆಯ ಸಮಯದಲ್ಲಿ ನಡೀತಾ ಇದೆ. ಅದೇ ರೀತಿಯಾಗಿ ಈ ವರ್ಷ ಕಾರ್ತಿಕ ದೀಪೋತ್ಸವ 2ನೇ ವರ್ಷದ ದೀಪೋತ್ಸವ 5ನೇ ತಾರೀಕಿನಂದು ಆ ಒಂದು ದೀಪೋತ್ಸವ ಕಾರ್ಯಕ್ರಮವು ನಡೆದಿದೆ. ಬಹಳ ವಿಧಿಪೂರ್ವಕವಾಗಿ, ಧಾರ್ಮಿಕವಾಗಿ, ಶಾಸ್ತ್ರೋಕ್ತವಾಗಿ ಆ ಒಂದು ಪೂಜೆಯು ಕೂಡ ನಡೆದಿದೆ. ಈ ಸಾರಿ ದೀಪೋತ್ಸವ ಒಂದೇ ದಿವಸ ದೀಪೋತ್ಸವ ಮಾಡಿದ್ರಲ್ಲ, ಬಹಳ ಚೆನ್ನಾಗಿ ಏರ್ಪಾಟ್ ಮಾಡಿದ್ರು. ಎಲ್ಲ ಶಿಸ್ತುಬದ್ಧವಾಗಿ ಎಲ್ಲ ಬ್ಯಾರಿಕೇಡ್ ಹಾಕಿದೆಲ್ಲ ಭಾಳ ಚೆನ್ನಾಗಿ ಮಾಡಿದ್ರು. ಎಲ್ಲ ಕಡೆನೂ ಅನುಕೂಲ ಚೆನ್ನಾಗಿದೆ. ಆಮೇಲೆ ಪ್ರಸಾದ ವಿನಿಯೋಗ ಅದೆಲ್ಲ ಭಾಳ ಚೆನ್ನಾಗಿ ಮಾಡಿದ್ರು. ಈ ಒಂದು ದಿನದಲ್ಲಿ ವಿಜೃಂಭಣೆಯಿಂದ ದೀಪೋತ್ಸವ ಆಚರಣೆ ಆಯಿತು ಮತ್ತು ಸಾವಿರಾರು ಭಕ್ತಗಳು ತಮ್ಮ ಬಹುಮಾನಗಳನ್ನು ಅರ್ಪಿಸಿ ಎಲ್ಲ ಭಕ್ತಿ ಭಾವದಿಂದ ಈ ಕಾರ್ಯಕ್ರಮಕ್ಕೆ ತಮ್ಮ ಎಲ್ಲ ಅರ್ಪಣೆಗಳನ್ನು ಮಾಡಿಕೊಂಡು ಬಹಳ ವಿಜೃಂಭಣೆಯಿಂದ ನಡೆಸಿದರು. 100 ಜನ ಸ್ವಯಂ ಸೇವಕರು 1,000 ಮನೆಯನ್ನು ಸಂಪರ್ಕ 2 ಬಾರಿ ಮಾಡಿ ತುಪ್ಪವನ್ನು ಸಂಗ್ರಹ ಮಾಡಿ ಕಾರ್ತಿಕ ದೀಪೋತ್ಸವವನ್ನು ನೆರವೇರಿಸಿದ್ದಾರೆ. 2025ರ ಕಾರ್ತಿಕ ದೀಪೋತ್ಸವಕ್ಕೆ ಸಭಾ ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ಶ್ರೀಗಳಾದ ಶ್ರೀ ಜಯೇಂದ್ರಪುರಿ ಸ್ವಾಮೀಜಿಯವರು ಹಾಗೂ ಶ್ರೀ ಮಧುಸೂದನಾನಂದಪುರಿ ಓಂಕಾರ ಆಶ್ರಮದ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯಿತು. ಈ ಕಾರ್ಯಕ್ರಮಕ್ಕೆ ಸ್ಥಳೀಯ ಶಾಸಕರಾದ ಶ್ರೀ ಎಂ ಕೃಷ್ಣಪ್ಪ ಅವರು ಹಾಗೂ ಹನುಮಗಿರಿ ಸೇವಾ ಸಮಿತಿ ಅಧ್ಯಕ್ಷರಾದ ಶ್ರೀ ಮಿಲಿಂದ್ ಗೋಖಲೆ ಹಾಗೂ ಉಪಾಧ್ಯಕ್ಷರಾದ ಹನುಮಂತಯ್ಯ ಅವರು ಕಾರ್ಯಕ್ರಮದಲ್ಲಿ ಇದ್ದು ಯಶಸ್ವಿಗೊಳಿಸಿದರು. ಈ ಒಂದಿನದ ಕಾರ್ಯಕ್ರಮ ಏನಿತ್ತು ನಮಗೆಲ್ಲ ನಮ್ಮ ಜೀವಮಾನದ ಮರೆಯಲಾಗದಂಥ ಒಂದು ಕ್ಷಣ ಅಂತ ಅನ್ಬೇಕು. ತಿರುವಣ್ಣಾಮಲೈ ದೇವಸ್ಥಾನದಲ್ಲಿ ಅರುಣಾಚಲ ಸನ್ನಿಧಾನದಲ್ಲಿ ನಡೆತಕ್ಕಂಥ ದೀಪೋತ್ಸವನ ನಾವು ಕರ್ನಾಟಕದಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಇಂಥ ಒಂದು ಪವಿತ್ರವಾದ ಹನುಮಗಿರಿ ಕ್ಷೇತ್ರದಲ್ಲಿ ನೋಡಿ ಆನಂದಿಸಿದ್ದು ನಮ್ಮ ಜೀವಮಾನದ ಒಂದು ಸುಕೃತ ಅಂತ, ನಮ್ಮ ಸುಕೃತ ಜೀವಮಾನದ ಒಂದು ಮರೆಯಲಾಗದಂಥ ಕ್ಷಣ. 5 ಅಡಿ ಎತ್ತರಂತಹ ದೀಪದಲ್ಲಿ ದೀಪಸ್ತಂಭದಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ಸರಕಾರಗಳನ್ನು ಹಾಕಿ ವಿಶೇಷವಾಗಿ ತಿರುವಣ್ಣಾಮಲೆಯಲ್ಲಿ ನಡೀತಾ ಇರುವಂತಹ ಅದೇ ತಂಡ ಇಲ್ಲಿಗೆ ಬಂದು ದೀಪ ಪ್ರಜ್ವಲನೆ ನಡೆಸುತ್ತೆ. ಈ ಕಾರ್ಯಕ್ರಮ ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ರೀತಿ ನಡೆಯುತ್ತೆ. ಇಲ್ಲಿ ವಿಶೇಷವಾಗಿ ಅವತ್ತು ಪ್ರಜ್ವಲನೆ ಆಗಿ ಅವತ್ತೆಲ್ಲೇನು ತುಪ್ಪ ಹಾಕಿರುತ್ತೆ ಆ ತುಪ್ಪ ನಂದುವವರೆಗೂ ಆ ದೀಪ ಪ್ರಜ್ವಲನೆ ನಡೆಯುತ್ತೆ. ಅದು 1 ದಿನ ಆಗ್ಬೋದು ಅಥವಾ 3/4 ದಿನ ಆಗ್ಬೋದು. ಅದು ಒಂದು ಧಾರ್ಮಿಕ ವಿಧಿವಿಧಾನ ಸೇರಿದೆ. ಹಚ್ಚಿರೋ ದೀಪ ತಾನಾಗಿ ಆರೋವರೆಗೂ ಆ ದೀಪವನ್ನು ಆವರಿಸುವಂಥ ಒಂದು ವಿಶೇಷವಾಗಿ ಕಾರ್ಯಕ್ರಮ ಇಲ್ಲಿ ಇಟ್ಕೊಂಡಿದ್ದಾರೆ. ತಿರುವಣ್ಣಾಮಲೆಯಿಂದ ಬಂದು ಇಲ್ಲಿ ದೀಪೋತ್ಸವ ಇರೋದು ತುಂಬ ಭಾಳ ಸಂತೋಷ ಆಯಿತು. ಆಮೇಲೆ ಇವಾಗ 5ನೇ ತಾರೀಕು 6ನೇ ತಾರೀಕು ನಡೆದಿರೋದು ದೀಪೋತ್ಸವ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು. ಎಲ್ಲರಿಗೂ ಅಲ್ಲಿ ಭಾಗವಹಿಸಿದಂತ ಎಲ್ಲ ಭಕ್ತಾದಿಗಳಿಗೂ ನಮಸ್ಕರಿಸುತ್ತಾ ಮುಂದೆನೂ ಸಹ ಎಲ್ಲ ಭಕ್ತಾದಿಗಳು ಆ ದೇವರ ದರ್ಶನ ಮಾಡಿ ತಮಗೆ ಒಳ್ಳೆಯದಾಗಲಿ ಆ ಮೂಲಕ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ.